ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಬಲ್ಚಟ್ ಮೀನು ತಗೊಂಡು ಬಂದಿದ್ದೀನಿ. ಬಲ್ಚಟ್ ಅಂತ ಹೇಳ್ತೇವೆ ನಾವು. ಬಲ್ಚಟ್ ಮೀನಿದು ತವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಸೂಪರ್ ಆಗ್ತದೆ, ತುಂಬ ಟೇಸ್ಟ್ ಇದು ಮೀನು. ಇದರಲ್ಲಿ ಉಂಟಲ್ಲ ಇದು ಫ್ಲಶ್ ಜಾಸ್ತಿ ಮೀನಲ್ಲಿ, ಆದರೆ ಮುಳ್ಳು ಕೂಡ ಉಂಟು. ಸ್ವಲ್ಪ ಮಾಡೋದು ಇದು ಕಟ್ ಮಾಡೋದೆಲ್ಲ ಸ್ವಲ್ಪ ಜಾಗ್ರತೆ ಆಗಬೇಕು ಕಟ್ ಮಾಡುವಾಗ ಎಲ್ಲ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ತವಾ ಫ್ರೈ ಮಂಗಳೂರು ಶೈಲಿಯಲ್ಲಿ ತವಾ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಿಶ್ ತವಾ ಫ್ರೈ ಇದನ್ನು ಹೇಗೆ ಮಾಡೋದು ಅಂತ ನೋಡು ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡಿ ಮೀನು ತಗೊಂಡಿದ್ದೀನಿ ನೋಡಿ, ಬಲ್ಚಟ್ ಮೀನು ನೋಡಿ. ಇದರಲ್ಲಿ ಒಂದು ದೊಡ್ಡದುಂಟು ಸ್ವಲ್ಪ, ಮತ್ತು ಎಲ್ಲ ಮೀಡಿಯಮ್ ಸೈಜ್ ನೋಡಿ. ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಇದರದ್ದು ಮುಳ್ಳೆಲ್ಲ ಜಾಸ್ತಿ. ಮಾಡುವಾಗ ಜಾಗ್ರತೆ ಆಗಬೇಕು. ನಿಮಗೆ ಬೇಕಿದ್ದರೆ ಮಾಡಿ ಕೂಡ ಕೊಡ್ತಾರೆ, ಶಾಪಲ್ಲೇ ಮಾಡಿ ಕೊಡ್ತಾರೆ, ಮಾಡುವ ಇದೇನಿಲ್ಲ. ಸ್ವಲ್ಪ ಮುಳ್ಳು ಜಾಸ್ತಿ, ಆದರೆ ಮೀನು ಉಂಟಲ್ಲ ಒಳ್ಳೆ ಟೇಸ್ಟ್ ಮೀನಿದು. ಮಾಡಿ ತುಂಬ ಸೂಪರ್ ಆಗ್ತದೆ ಫ್ರೈಗೆ. ತುಂಬ ಪದಾರ್ಥ ಮಾಡೋದಕ್ಕಿಂತ ಇದರದ್ದು ಇದು ಮಾಡಿದರೆ, ಫ್ರೈ ಮಾಡಿದರೆ ತವಾ ಫ್ರೈ ಚೆನ್ನಾಗಿ ಬರ್ತದೆ ನೋಡಿ. ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ. ದೊಡ್ಡ ಮೀನು ಒಂದು ಇತ್ತಲ್ಲ, ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ, ರೌಂಡಾಗಿ. ಮತ್ತು ಎಲ್ಲ ಸಣ್ಣದಾಗಿರೋದ್ರಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದರ ತಲೆಯನ್ನು ಹಾಕ್ಕೊಳ್ಳಿಲ್ಲ ನಾನು. ತಲೆಯಲ್ಲೇನು ಅಷ್ಟೊಂದು ಮಾಂಸ ಇರೋದಿಲ್ಲ, ಅದಕ್ಕಾಗಿ ತಲೆಯೆಲ್ಲ ತೆಗೆದಿದ್ದೇನೆ ನಾನು. ಇದರದ್ದು ಪೊಡಸೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದ್ರ ಮೇಲೆ ಎಲ್ಲ ಇದಿರ್ತದಲ್ಲ, ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಒಳಗೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ. ಅದರ ಒಳಗೆಲ್ಲ ಉಂಟಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು, ಇಲ್ಲದ್ರೂ ಒಳ್ಳೆಯದಾಗೋದಿಲ್ಲ. ಅದೆಲ್ಲ ಗಲೀಜೆಲ್ಲ ಇದ್ದರೆ ಉಂಟಲ್ಲ ಒಳ್ಳೆಯದಾಗೋದಿಲ್ಲ. ಚೆನ್ನಾಗಿ ಅದರ ಒಳಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ. ಈಗ ಮೆಣಸು ನೋಡಿ, ಒಂದು 20-25 ಮೆಣಸು ತಗೊಂಡಿದ್ದೇನೆ ನಾನು. ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೇನೆ ಮೆಣಸನ್ನು. ಬ್ಯಾಡ್ಗೆ ಮೆಣಸು ಇದು ಒಳ್ಳೆ ಕಲರ್ ಬರ್ತದೆ. ನೀವು ಈ ಥರ ಬೇಯಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆಯೇ ನಿಮಗೆ ಇದು ಮಸಾಲ ಮಾಡಲಿಕ್ಕೆ ಕೂಡ ಫೈನಾಗಿ ಚೆನ್ನಾಗಿ ಪೇಸ್ಟ್ ಆಗ್ತದೆ. ಬೆಂದಿದ್ದರೆ ಚೆನ್ನಾಗಿ ಪೇಸ್ಟ್ ಆಗ್ತದೆ. ಚೆನ್ನಾಗಿ ಬೇಯಬೇಕಿದು, ಸಾಫ್ಟ್ ಆಗ್ತದಲ್ವಾ. ಬೆಂದಾಗುವಾಗ ಈ ಮೆಣಸೆಲ್ಲ ಸಾಫ್ಟ್ ಆಗ್ತದೆ. ಆಗ ನಿಮಗೆ ಇದು ಪೇಸ್ಟ್ ಮಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಸುಲಭ ಆಗ್ತದೆ ನೋಡಿ. ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ ನಾನು. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಏನಿಲ್ಲ, ತುಂಬ ಸುಲಭದಲ್ಲಿ ಮಾಡ್ಬೋದು ನಿಮಗೆ ನೋಡಿ. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ನೋಡಿ ಮೆಣಸನ್ನು. ಇದಕ್ಕೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕಬೇಕು. ಹುಳಿ ಸ್ವಲ್ಪ ಜಾಸ್ತಿ ಮೀನಿಗೆ ನೋಡಿ. ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು, ಮತ್ತು ಕಲ್ಲುಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಇಷ್ಟೇ. ಮತ್ತು ಏನು ಹಾಕ್ಕೊಳ್ತಿಲ್ಲ ನಾನು. ನೀರು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಉಪ್ಪು, ಹುಳಿ, ಖಾರ, ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಿಮಗೆ ಪೆಪ್ಪರ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಖಾರಕ್ಕೆ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದರೆ. ಆದರೆ ಇಷ್ಟೇ ಸಾಕಾಗ್ತದೆ, ನಾನು ಹಾಕಲಿಲ್ಲ ಪೆಪ್ಪರೇನು ನೋಡಿ. ಈಗ ಮಸಾಲವನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಇದಕ್ಕೆ. ಫಿಶ್ಶಿಗೆ ಅಪ್ಲೈ ಮಾಡ್ತಾ ಇದ್ದೇನೆ. ನೀವು ಅಪ್ಲೈ ಮಾಡುವಾಗ ಕೂಡ ಅಷ್ಟೇ, ಇದು ಕೈಗೆ ಎಲ್ಲ ಉಂಟಲ್ಲ ತಾಗ್ತದೆ, ಮುಳ್ಳಿರೋದ್ರಿಂದ ಸ್ವಲ್ಪ ಜಾಗ್ರತೆ ಆಗಬೇಕು. ನೀವು ಒಮ್ಮೆಲೇ ಹೀಗೆ ಹಾಕಿ ತಿರುಗಿಸಿದರೆ ಉಂಟಲ್ಲ ಕೈಯೆಲ್ಲ ತೂತಾಗ್ತದೆ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಕ್ಲೀನ್ ಮಾಡಲಿಕ್ಕೆ ಬೇಕಿದ್ದರೆ ಶಾಪಲ್ಲೇ ಮಾಡಿ ಕೊಡ್ತಾರೆ. ಇದು ಮೀನು ಕಟ್ ಮಾಡೋದು ಎಲ್ಲ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವವರಿಗೆ ನೋಡಿ. ಮಸಾಲ ಎಲ್ಲ ಚೆನ್ನಾಗಿ ಅಪ್ಲೈ ಆಗಬೇಕು. ಇದಕ್ಕೆಲ್ಲ ಕರೆಕ್ಟಾಗಿ ಕೋಟ್ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಒಮ್ಮೆಲೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಕೈಗೆ ಎಲ್ಲ ಮುಳ್ಳಿರೋದ್ರಿಂದ ಮೀನು ಮುಳ್ಳು ಇರ್ತದಲ್ಲ, ಅದಕ್ಕಾಗಿ ಜಾಗ್ರತೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಮಸಾಲ ನೋಡಿ. ನಾನು ಶುಂಠಿ, ಬೆಳ್ಳುಳ್ಳಿ ಏನು ಹಾಕ್ಕೊಳ್ಳಿಲ್ಲ, ಏನು ಬೇಕಂತ ಇಲ್ಲ. ಇಷ್ಟರಲ್ಲೇ ಒಳ್ಳೆಯದಾಗ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಮಂಗಳೂರು ಕಡೆ ಎಲ್ಲ ಇದೇ ಥರ ಮಾಡೋದು, ತುಂಬ ಒಳ್ಳೆಯದಾಗ್ತದೆ ನೋಡಿ. ಮಸಾಲ ನೋಡಿ ರುಬ್ಕೊಂಡು ಈ ಥರ ನಿಮಗೆ ಮಸಾಲ ರುಬ್ಬಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಸಾಲ ಮಾಡಿ ನಿಮಗೆ ಫ್ರಿಜ್ಜಲ್ಲಿ ಇಟ್ಟರೆ ಉಂಟಲ್ಲ ತುಂಬ ಸಮಯ ಯೂಸ್ ಮಾಡ್ಬೋದು. ಅದು ಉಪ್ಪು, ಹುಳಿ ಎಲ್ಲ ಇರೋದ್ರಿಂದ ಕೆಡುವುದಿಲ್ಲ ನಿಮಗೆ. ತುಂಬ ಹುಳಿ ಎಲ್ಲ ಸ್ಟ್ರಾಂಗ್ ಆಗಿರೋದ್ರಿಂದ ತುಂಬ ಸಮಯ ತನಕ ಇಡ್ಬೋದು. ನಾನು ಮಾಡಿ ಇಡೋದಿಲ್ಲ ಮಸಾಲ, ಹಾಗಾಗಲೇ ಮಾಡೋದು. ಯಾಕಂದರೆ ನಮಗೆ ಫ್ರೈ ಮಾಡೋದು ಕಮ್ಮಿ,
ನಾನು ಫ್ರೈ ಎಲ್ಲ ಮಾಡೋದು ಕಮ್ಮಿ, ಹಾಗಾಗಿ ತುಂಬ ಸಮಯ ಮಸಾಲ ಮಾಡಿ ಇಡುವುದಿಲ್ಲ, ಬೇಕಾದಾಗ ಆಗಾಗ ಮಾಡೋದು. ಆದರೆ ಮಾಡಿ ಇಡ್ಬೋದು, ಏನು ತೊಂದರೆ ಇಲ್ಲ. ಫ್ರಿಜ್ಜಲ್ಲಿ ಎಷ್ಟು ಸಮಯ ಕೂಡ ಸ್ಟೋರ್ ಮಾಡ್ಬೋದು, ಒಂದು 15 ಡೇಸಿಗೆ 1 ತಿಂಗಳ ತನಕ ಕೂಡ ಇಡ್ಬೋದು. ನೋಡಿ, ಇದನ್ನೊಂದು 20 ನಿಮಿಷಗಳ ಕಾಲ ನಾನು ಇಟ್ಟಿದ್ದೇನೆ, ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ಳಿ ಅಂತೇಳಿ. ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ, ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ ತವಾಗೆ. ಈಗ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಇದಕ್ಕೆ ಕಾರ್ನ್ಫ್ಲೋರ್ ಏನು ಹಾಕಲಿಲ್ಲ ನಾನು. ಕಾರ್ನ್ಫ್ಲೋರ್ ಎಲ್ಲ ಹಾಕಿದರೆ ಮಂಗಳೂರು ಕಡೆ ಹಾಕ್ಕೊಳ್ಳೋದಿಲ್ಲ. ಈಗೇನೆ ತುಂಬ ಚೆನ್ನಾಗಿರ್ತದೆ ಮಸಾಲ ಎಲ್ಲ ಉಂಟಲ್ಲ, ಒಂಥರ ಪಸೆಯಾಗಿ ಇರ್ತದೆ ಮಸಾಲ. ನೀವು ಕಾರ್ನ್ಫ್ಲೋರ್ ಹಾಕಿದರೆ ಉಂಟಲ್ಲ, ಕೋಟಿಂಗ್ ಚೆನ್ನಾಗಿ ಬರ್ತದೆ. ಆದರೆ ಈ ಥರ ನಮಗೆ ಈ ಥರನೇ ಇಷ್ಟ ಆಗೋದು ನೋಡಿ, ಒಂಥರ ಪಸೆಯಾಗಿರ್ತದೆ ಮಸಾಲ, ತುಂಬ ಚೆನ್ನಾಗಿರ್ತದೆ ಈ ಥರ ಮಾಡಿದರೆ. ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಕೋಟ್ ಮಾಡಿ ಇಡಬೇಕು. ಯಾಕಂದರೆ ದೊಡ್ಡ ದೊಡ್ಡ ಮೀನೆಲ್ಲ ಉಂಟಲ್ಲ, ಉಪ್ಪೆಲ್ಲ ನಿಮಗೆ ಇದರಲ್ಲಿ ಕೋಟಿಂಗ್ ಹೊರಗಡೆ ಇರ್ತದೆ ಉಪ್ಪೆಲ್ಲ, ಆದರೆ ಮೀನಿಗೆ ಎಳ್ಕೊಂಡಿರೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಮೀನಿಗೆ ಎಳ್ಕೊಳ್ಳಿಕ್ಕೆ ಬೇಕಾಗಿ ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು, ಇಲ್ಲಾಂದರೆ ಸಪ್ಪೆ ಆಗ್ತದೆ ಮೀನು ಫ್ರೈ. ನೋಡಿ, ಇದು ಮೀನು ಫ್ರೈ ಮಾಡಲಿಕ್ಕೆ ಮಾಡುವಾಗ ಕೂಡ ಹಾಗೆ ನೀವು ಹಾಕಿ ಒಂದು 5 ನಿಮಿಷ ಆದರೂ ಇಡಬೇಕು. 5ರಿಂದ 7 ನಿಮಿಷ ಇಟ್ಟು ಮತ್ತೆ ತಿರುಗಿಸಿ ಹಾಕಬೇಕು, ಮಗುಚಿ ಹಾಕಬೇಕು. ಇಲ್ಲಾಂದರೆ ನಿಮಗೆ ಇದು ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೆ ಮಗುಚಿ ಹಾಕಬೇಕು. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಫಾಸ್ಟ್ ಇಟ್ಟರೆ ನಿಮಗೆ ಕಪ್ಪಾಗ್ತದೆ, ಇದು ಸೀದೋಗ್ತದಲ್ಲ. ಅದಕ್ಕಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ನೋಡಿ, ಈ ಥರ ಮಗುಚಿ ಹಾಕಬೇಕು. ನೋಡಿ, ಕೋಟಿಂಗ್ ಏನು ಇದಿಲ್ಲ, ಚೆನ್ನಾಗಿ ಬರ್ತದೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡುವಾಗ ಉಂಟಲ್ಲ, ಸ್ವಲ್ಪ ಜಾಗ್ರತೆ ಆಗಬೇಕು. ನೀವು ಮುಖಕ್ಕೆಲ್ಲ ಸಿಡಿದ್ರೆ ಉಂಟಲ್ಲ, ಮತ್ತು ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಫ್ರೈ ಮಾಡಬೇಕು. ಮಗುಚಿ ಹಾಕಿದ್ದೇನೆ ನೋಡಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಹದದಲ್ಲೇ ಇಟ್ಟು, ಗ್ಯಾಸ್ ಸ್ವಲ್ಪ ಹದದಲ್ಲೇ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ತೆಂಗಿನ ಎಣ್ಣೆನೇ ಯೂಸ್ ಮಾಡಿ, ಒಳ್ಳೆಯದಾಗ್ತದೆ. ಮೀನು ಫ್ರೈಗೆಲ್ಲ ತೆಂಗಿನ ಎಣ್ಣೆ ಆದರೆ ಒಳ್ಳೆಯದಾಗ್ತದೆ. ಮತ್ತು ಬೇರೆ ಸನ್ಫ್ಲವರ್ ಎಣ್ಣೆ ಎಲ್ಲ ಯೂಸ್ ಮಾಡುವವರಾದರೆ ಯೂಸ್ ಮಾಡಿದರೆ ಆಯಿತು. ಆದರೆ ತೆಂಗಿನ ಎಣ್ಣೆ ಮೀನು ಫ್ರೈಗೆ ತೆಂಗಿನ ಎಣ್ಣೆ ತುಂಬ ಚೆನ್ನಾಗಿರ್ತದೆ. ತವಾ ಫ್ರೈ ನೋಡಿ, ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಉಳಿದಿರುವ ಮೀನನ್ನು ಕೂಡ ನಾನು ಇದೇ ರೀತಿ ಫ್ರೈ ಮಾಡ್ತೇನೆ. ನೋಡಿ, ಇದು ಮಸಾಲ ಉಂಟಲ್ಲ, ತುಂಬ ಸೂಪರಾಗಿ ಬರ್ತದೆ. ನೀವು ಇದೇ ಥರ ಮಾಡಿದರೆ, ನಾನು ಹೇಳಿದ ಥರನೇ ಏನು ಹಾಕಲಿಕ್ಕಿಲ್ಲ. ಮೆಣಸು ಸ್ವಲ್ಪ ಬೇಯಿಸಬೇಕು. ಬೇಯಿಸಿದರೆ ಉಂಟಲ್ಲ, ನಿಮಗೆ ಇದು ಒಳ್ಳೆ ಕೆಂಪಾಗಿ ಬರ್ತದೆ ಮಸಾಲ. ಹಾಗೆ ಪೇಸ್ಟ್ ಮಾಡಲಿಕ್ಕೆ ಕೂಡ ನಿಮಗೆ ಸುಲಭ ಆಗ್ತದೆ, ಚೆನ್ನಾಗಿ ಬೆಂದಿರ್ತದಲ್ಲ. ಹಾಗಾಗಿ ನೋಡಿ, ಇದು ಕೂಡ ಫ್ರೈ ಆಗಿದೆ. ನೋಡಿ, 2 ಬದಿ ಕೂಡ ಫ್ರೈ ಮಾಡ್ಕೊಂಡಿದ್ದೇನೆ. ನಾನು ತೆಗಿತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋವನ್ನು. ಥ್ಯಾಂಕ್ ಯು.